ಆತ್ಮೀಯ ವಿದ್ಯಾರ್ಥಿಗಳು, ನನ್ನ ಹೆಸರು ಚೇತನ್ ಅಂತ. ಆಯ್ತಾ, ನಾನು ಕಂಪ್ಯೂಟರ್ ಸೈನ್ಸ್ನ ಟೀಚ್ ಮಾಡ್ತೀನಿ. ಆಯ್ತಾ, ಇಂದಿನಿಂದ ಅಂದರೆ ಟುಡೇ ಆನ್ವರ್ಡ್ಸ್, ಇವತ್ತಿಂದ ನಾನು ನಿಮಗೆ ಫಸ್ಟ್ PU ಕಂಪ್ಯೂಟರ್ ಕ್ಲಾಸಸ್ನ ಆನ್ಲೈನಲ್ಲಿ ಟೀಚ್ ಮಾಡ್ತೀನಿ. ಓಕೆನಾ? ಈ ಆನ್ಲೈನ್ ಟೀಚ್ ಮಾಡಬೇಕಾದ್ರೆ ಅವು ಏನಪ್ಪ ಆಗುತ್ತೆ ಅಂದರೆ, ನೀವು ನಮ್ಮ ಎದುರಿಗೆ ಡೈರೆಕ್ಟಾಗಿ ಇಲ್ಲ, ಮುಖಾಮುಖಿ ಇರಲ್ಲ, ಅಂದ್ರೆ ನಿಮಗೆ ಡೌಟ್ ಆಗ್ಬೋದು, ಒಂಥರ ಏನಪ್ಪ ಸಬ್ಜೆಕ್ಟ್ ಕಷ್ಟ ಇದೆ, ಅದು ಇದೇನು ಅರ್ಥ ಆಗ್ತಿಲ್ಲ ಅವ್ರಿಗೆ, ಅಥವಾ ಇದೇನು ಇಂಗ್ಲೀಷಲ್ಲಿ ಹೇಳ್ತಿದ್ದಾರೆ ಅಥವಾ ಇದೇನು ಕನ್ನಡದಲ್ಲಿ ಹೇಳ್ತಿದ್ದಾರೆ ಅಂತ ಅನ್ನಿಸ್ಬೋದು ಅಲ್ವಾ. ಇಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಒಂದು ಕ್ಲಾಸ್ ಮೊದಲನೇ ಸರಿ ನೀವು ಹೈಸ್ಕೂಲಿಂದ PUಗೆ ಒಂದು ಲೆವೆಲ್ ಮೇಲೆ ಬಂದಾಗ ಏನಾಗುತ್ತೆ, ಎಲ್ಲ ರೀತಿಯ ವಿದ್ಯಾರ್ಥಿಗಳು ಇರ್ತಾರೆ. ಎಕ್ಸಾಂಪಲ್, ತುಂಬ ಚೆನ್ನಾಗಿ ಇಂಗ್ಲೀಷ್ ಅರ್ಥ ಆಗೋರು ಇಂಗ್ಲೀಷ್ ಅರ್ಥ ಆಗೋರು ಇರ್ತಾರೆ, ಕನ್ನಡ ಅರ್ಥ ಆಗೋರು ಇರ್ತಾರೆ, ಕನ್ನಡ ಅರ್ಥ ಆಗಲಿರೋರು ಇರ್ತಾರೆ. ಈ ಥರ ಎಲ್ಲ ರೀತಿಯ ವಿದ್ಯಾರ್ಥಿಗಳು ಇರ್ತಾರೆ. ಅದನ್ನ ನಾವು ಯಾವಾಗ ಡೈರೆಕ್ಟ್ ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ಅವ್ರ ಜೊತೆ ಪಾಠ ಮಾಡ್ತೀವಿ, ಅವಾಗ ನಮಗೆ ಪ್ರತಿಯೊಬ್ಬರು ವಿದ್ಯಾರ್ಥಿಯ ಬಗ್ಗೆ ನಮಗೆ ವಿಷಯಗಳು ಗೊತ್ತಾಗ್ತದೆ. ಅವನಿಗೆ ಇಂಗ್ಲೀಷ್ ಅರ್ಥ ಆಗ್ತಿದೆಯಾ, ಅವನಿಗೆ ಸ್ಲೋ ಓದ್ತಿದ್ದಾನ ಅಥವಾ ಸ್ಲೋ ಅರ್ಥ ಮಾಡ್ಕೊತಿದ್ದಾನ, ಅಥವಾ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ವಾ, ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ, ಈ ಥರ ಹಲವಾರು ಅವರ ಇರೋಂಥ ಸಮಸ್ಯೆಗಳು ನಮಗೆ ಗೊತ್ತಾಗುತ್ತೆ. ಆಗ ನಾವು ಪ್ರತಿಯೊಬ್ಬರು ಕೂಡ ಈ ಥರ ಸಮಸ್ಯೆ ಇದೆ. ನಾನು ಅವಾಗಲೇ ಹೇಳಿದೆ, ನಮ್ಮ ವಿಕಾಸ್ ಕಾಲೇಜಲ್ಲಿ ಏನಪ್ಪ ಅಂದರೆ ತುಂಬ ಕಡಿಮೆ ಸ್ಟ್ರೆಂತ್ ಇರುತ್ತೆ. ಅದನ್ನ ಏನು ಮಾಡ್ತೀವಿ, ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಕೂಡ ನಾವು ಗಮನ ಹರಿಸ್ತೀವಿ. ಅದರಿಂದ ಏನಾಗುತ್ತೆ, ಆ ವಿದ್ಯಾರ್ಥಿಗೆ ಏನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ನೋಡಿಕೊಂಡು ನಾವು ಪಾಠವನ್ನು ಮಾಡ್ತೀವಿ. ಆದರೆ ಈ ಥರ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀವಿ, ಕಾರಣ ಏನೋ ಕಾಯಿಲೆ ಅಂದರೆ ಕೊರೋನಾ, ಕೋವಿಡ್ ಬಂದಿರೋದ್ರಿಂದ ಏನಾಗುತ್ತೆ, ಕ್ಲಾಸಲ್ಲಿ ಬರೋಕ್ಕಾಗ್ತಾ ಇಲ್ಲ. ಅದರಿಂದ ನಾವೇನು ಮಾಡ್ತಾ ಇದ್ವಿ, ಈ ಥರ ಆನ್ಲೈನ್ ಮೆಥಡ್ನ ಮಾಡ್ತಾ ಇದ್ವಿ. ಇದರಲ್ಲಿ ನಿಮಗೆ ಕೇಳಿದಾಗ ಏನಿಸ್ಬೋದು, ಅಯ್ಯೋ ಏನೋ ಅರ್ಥ ಆಗ್ತಿಲ್ಲ ಅಥವಾ ಏನೋ ಕಷ್ಟ ಅಂತ ಫೀಲ್ ಮಾಡ್ಕೊಬೇಡಿ. ಇದು ಜಸ್ಟ್ ನಿಮ್ಮ ಒಂದು ಗ್ಲಾನ್ಸ್, ಅಂದರೆ ಒಂದು ಮನವರಿಕೆ ಮಾಡ್ಕೊಳ್ಳೋದಕ್ಕೆ, ಕಾನ್ಸೆಪ್ಟ್ ಬಗ್ಗೆ ಧೈರ್ಯ ತುಂಬೋದಕ್ಕೆ ನಾವು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀವಿ. ಇದನ್ನ ಈಗ ನೀವು ಕ್ಲಾಸ್ ರೂಮಿಗೆ ಬಂದಾದ್ಮೇಲೆ ರಿಪೀಟೇಷನ್ ಮಾಡ್ತೀನಿ. ಆಯ್ತಾ? ನನಗೆ ನಿಮ್ಮ ಫೀಡ್ಬ್ಯಾಕ್ ತುಂಬ ಇಂಪಾರ್ಟೆಂಟು. ಕಾರಣ ಒಂದು, ನಂಬರ್ 1 ನಿಮಗೆ ಕನ್ನಡದಲ್ಲಿ ಹೇಳ್ಬೇಕಾ, ನಂಬರ್ 2 ಇಂಗ್ಲೀಷಲ್ಲಿ ಹೇಳ್ಬೇಕಾ, ಅಥವಾ ಕನ್ನಡದಲ್ಲಿ ಒಂದ್ಸರಿ ಇಂಗ್ಲೀಷಲ್ಲಿ ಒಂದ್ಸರಿ ಹೇಳ್ಬೇಕಾ ಅನ್ನೋದು ನನಗೆ ಮೊದಲನೇ ಫೀಡ್ಬ್ಯಾಕ್ ತಿಳಿಸ್ಬೇಕು. ಎಷ್ಟು ಜನಕ್ಕೆ ಕನ್ನಡ ಅಥವಾ ಎಷ್ಟು ಜನಕ್ಕೆ ಇಂಗ್ಲೀಷ್ ಅನ್ನೋದ್ರ ಮೇಲೆ ನಾನು ಟೀಚಿಂಗ್ ಮೆಥಡ್ನ ಚೇಂಜ್ ಮಾಡ್ಕೊಳ್ತೀವಿ. ಆಯಿತಾ? ಇದು ಇವತ್ತು ನಾವು ಫಸ್ಟ್ ಇಂಟ್ರಡಕ್ಷನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಫಸ್ಟ್ ಇಂಟ್ರಡಕ್ಷನ್ ಕ್ಲಾಸಲ್ಲಿ ನಿಮಗೆ ಕಂಪ್ಯೂಟರ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಮೊದಲನೇ ದಿನ ನಾವು ಫಸ್ಟ್ PUCಯ ಕಂಪ್ಯೂಟರ್ ಸೈನ್ಸ್ ಕ್ಲಾಸಸ್ಸನ್ನು ಪ್ರಾರಂಭಿಸ್ತಾ ಇದ್ದೀನಿ. ಕಂಪ್ಯೂಟರ್ ಸೈನ್ಸ್ ಫಾರ್ ಫಸ್ಟ್ PUC. ಓಕೆನಾ? ಇವತ್ತು ಕಂಪ್ಯೂಟರ್ ಸೈನ್ಸ್ನ ಓದೋದಕ್ಕೆ ಸೇರ್ತಾ ಇದ್ದೀವಿ. ಏನಕ್ಕಪ್ಪ ನಾವು PUC ಕಾಮರ್ಸ್ ಜೊತೆ ಕಂಪ್ಯೂಟರ್ ಸೈನ್ಸ್ನ ಓದಬೇಕು ಅಂದರೆ, ಏನಕ್ಕೆ ಓದಬೇಕು ಅಂದರೆ, ಕಂಪ್ಯೂಟರ್ ಅನ್ನೋದು ಒಂದು ಈಗಿನ ದಿನಗಳಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಉದ್ಯೋಗಗಳನ್ನು ಹೆಚ್ಚಿಗೆ ಮಾಡುತ್ತೆ. ಜೊತೆಗೆ ನಿಮಗೆ ಸ್ಯಾಲರಿ ಅಂದರೆ ನಿಮಗೆ ಹೆಚ್ಚಿಗೆ ಲಾಭದಾಯಕ ಹುದ್ದೆಗಳನ್ನು ಮಾಡೋದಕ್ಕೆ ನಿಮಗೆ ಕಂಪ್ಯೂಟರ್ ಸೈನ್ಸು ತುಂಬ ಇಂಪಾರ್ಟೆಂಟ್. ಅದರ ಜೊತೆ ಇನ್ನೂ ಏನಕ್ಕಪ್ಪ ಕಂಪ್ಯೂಟರ್ ಸೈನ್ಸ್ನ ಓದಬೇಕು ಅಂದರೆ, ಈಗ CPU ಅಂತ ಹೇಳಿದ್ನಲ್ಲ, ಯಾವುದು, ಸೆಂಟ್ರಲ್ ಪ್ರೋಸೆಸ್ ಯೂನಿಟ್. ಸೆಂಟ್ರಲ್ ಪ್ರೋಸೆಸ್ ಯೂನಿಟ್ ಅಂತ ಹೇಳಿದ್ನಲ್ಲ, ಇದು ಇಡೀ ಕಂಪ್ಯೂಟರನ್ನೇ ಒಂದು ಕಾರ್ಯವನ್ನು ನೋಡ್ಕೊಳ್ಳೋಂಥ ಒಂದು ವಿಭಾಗ. ಏನಪ್ಪ ನೋಡ್ಕೊಳತ್ತೆ ಅಂದರೆ, ನಿಮ್ಮ ಮಾನಿಟರ್ ಅಂತ ಹೇಳಿದ್ನಲ್ಲ, TV ಥರ ಇರ್ತದೆ, ಅದೇನು, ಅದು ಒಂದು ಸಾಧನ, ಇನ್ಫಾರ್ಮೇಷನ್ನ ತೋರಿಸುತ್ತೆ ಅಂತ ಹೇಳಿ.
ಮಾನಿಟರ್ ಇಸ್ ಎ ಡಿವೈಸ್, ಇಟ್ ಶೋಸ್ ದ ಇನ್ಫಾರ್ಮೇಶನ್, ಮಾಹಿತಿಯನ್ನು ತೋರಿಸುತ್ತೆ ಅಂತ ಹೇಳಿದ್ನಲ್ಲ. ಇದು ಬರೀ ತೋರಿಸೋ ಕೆಲಸ ಅಷ್ಟೇ ಮಾಡುತ್ತೆ. ಆ ಮಾಹಿತಿನ ಹೇಗೆ ತೋರಿಸ್ಬೇಕು, ಹೇಗೆ ಮಾಡಬೇಕು ಅಂತ ಎಲ್ಲದನ್ನು ಕೂಡ ಹೇಳಿದೆ ಅದು ನಿಮ್ಮ ಸಿ ಪಿ ಯು. ಸಿ ಪಿ ಯು ಅಂದ್ರೇನು? ಸೆಂಟ್ರಲ್ ಪ್ರೋಸೆಸ್ ಯೂನಿಟ್. ಈ ಸಿ ಪಿ ಯು ಇಲ್ಲಿ ಏನಪ್ಪ ಇರುತ್ತೆ ಅಂದರೆ, ಅದರಲ್ಲಿ ಈ ಕಂಪ್ಯೂಟರ್ನ ಕೆಲಸ ಅಂದರೆ ನಾವು ಏನೇನು ಮಾಡಬೇಕು, ಏನೇನು ಆಗಬೇಕು ಅನ್ನೋದನ್ನೆಲ್ಲದು ಕೂಡ ಒಂದು ಎಲೆಕ್ಟ್ರಾನಿಕ್ ಡಿವೈಸ್, ಅಂದರೆ ಎಷ್ಟೊಂದು ಇದರೊಳಗೆ ಎಲೆಕ್ಟ್ರಾನಿಕ್ ಡಿವೈಸ್ ಇರುತ್ತೆ. ಆ ಡಿವೈಸಲ್ಲಿ ಅದನ್ನು ಫಂಕ್ಷನ್ನ ಬರ್ತಿರ್ತಾರೆ, ಅಥವಾ ಫಂಕ್ಷನ್ನ ಮಾಡಿ ಅಂತ ಥರ ಅದಕ್ಕೆ ಇರುತ್ತೆ ಎಲೆಕ್ಟ್ರಾನಿಕ್ ಡಿವೈಸು. ಅದ್ರ ಮುಖಾಂತರ ಅದು ಕಾರ್ಯವನ್ನು ನಿರ್ವಹಿಸುತ್ತೆ. ಇದು ಸಿ ಪಿ ಯು ಅನ್ನೋದು ಒಂದು ದೊಡ್ಡ ಕಾನ್ಸೆಪ್ಟ್, ಅಂದರೆ ದೊಡ್ಡ ವಿಷಯ ಕೆಲಸ ಮಾಡೋಂಥ ಒಂದು ವಿಭಾಗ. ಇದನ್ನು ನಿಮಗೆ ಹೋಗ್ತಾ 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 ಸಿಂಪಲಾಗಿ ಒಂದೇ ಕೆಲಸವನ್ನು ಹೇಳ್ತಾ ಹೋಗ್ತೀನಿ, ಆಯಿತಾ. ನೆಕ್ಸ್ಟ್ ಕೀಬೋರ್ಡ್. ಕೀಬೋರ್ಡ್ ಅಂದರೆ ನಿಮ್ಗೆ ಆಲ್ರೆಡಿ ನೋಡಿರ್ತೀರ. ಕೀಬೋರ್ಡ್ ಅಂದರೆ ಏನಿರುತ್ತೆ? ಎ ಬಿ ಸಿ ಡಿ ಅಂತ, ಅಂದರೆ ಲೆಟರ್ಸ್ ಇರುತ್ತೆ, ಎ ಬಿ ಸಿ ಡಿ, ಮತ್ತು ನಂಬರ್ಸ್ ಇರುತ್ತೆ 0 1 2 3 4 ಅಂತ, ಆಯಿತಾ. ಈ ಕೀಬೋರ್ಡ್ ಅನ್ನೋದು ಒಂದು ಕೂಡ ಎಲೆಕ್ಟ್ರಾನಿಕ್ ಡಿವೈಸ್. ಎಲ್ಲದನ್ನು ಕೂಡ ನಾವು ಡಿವೈಸ್ ಅಂತಲೇ ಕರಿತೀವಪ್ಪ. ಅದು ಎಲೆಕ್ಟ್ರಾನಿಕ್ ಆಗಿದ್ರೆ ಎಲೆಕ್ಟ್ರಾನಿಕ್ ಡಿವೈಸ್ ಅಂತೀವಿ. ಡಿವೈಸ್ ಅಂದ್ರೇನೋ ವಸ್ತು ಅಂತ. ಎಲೆಕ್ಟ್ರಾನಿಕ್ ಆಗಿದ್ರೆ ಎಲೆಕ್ಟ್ರಾನಿಕ್ ಡಿವೈಸ್ ಅಂತೀವಿ. ಪ್ಲಾಸ್ಟಿಕ್ ವಸ್ತು ಆಗಿದ್ರೆ ಪ್ಲಾಸ್ಟಿಕ್ ಡಿವೈಸ್ ಅಂತೀವಿ. ಮೆಟಲ್ ಅಂದರೆ ಕಬ್ಬಣ ಥರದ್ದೇನೋ ವಸ್ತು ಆಗಿದ್ರೆ ಮೆಟಲ್ ಡಿವೈಸ್ ಅಂತೀವಿ. ಅರ್ಥ ಆಯ್ತಾ? ಇದು ಕೀಬೋರ್ಡ್ ಅನ್ನೋದು ಕೂಡ ಒಂದು ಎಲೆಕ್ಟ್ರಾನಿಕ್ ಡಿವೈಸ್. ಏನಕ್ಕೆ ಯೂಸ್ ಮಾಡ್ತೀವಿ? ಇಟ್ ಈಸ್ ಯೂಸ್ಡ್ ಫಾರ್ ಇನ್ಸರ್ಟ್ ದ ಇನ್ಫಾರ್ಮೇಷನ್ ಇನ್ ಟು ದ ಕಂಪ್ಯೂಟರ್. ಅಂದರೆ ಕಂಪ್ಯೂಟರ್ ಒಳಗೆ ಮಾಹಿತಿಯನ್ನು ಹಾಕಲು ಬಳಸುವ ಒಂದು ಎಲೆಕ್ಟ್ರಾನಿಕ್ ಸಾಧನವೇ ಕೀಬೋರ್ಡ್. ಅರ್ಥ ಆಯ್ತಾ? ನೆಕ್ಸ್ಟ್ ಮೌಸ್. ಮೌಸ್ ಅಂದ್ರೇನು? ಇಲ್ಲಿ ಅಲ್ಲ, ಮೌಸ್ ಅನ್ನೋದು ಕೂಡ ಒಂದು ಎಲೆಕ್ಟ್ರಾನಿಕ್ ಡಿವೈಸ್. ಇದರಲ್ಲಿ ಏನಪ್ಪ ಮಾಡ್ತೀವಿ ಕಂಪ್ಯೂಟರಲ್ಲಿ? ಮೌಸ್ ಅನ್ನೋದು, ಮೌಸು ಕೆಲಸವನ್ನು ಸೆಲೆಕ್ಟ್ ಮಾಡ್ಕೊತೀವಿ, ಇಂಥ ಕೆಲಸ ಮಾಡಿ, ಮತ್ತು ಕೆಲಸವನ್ನು ಕ್ಲೋಸ್ ಮಾಡ್ತೀವಿ. ಅಂದರೆ ಮೌಸ್ ಈಸ್ ಎ ಪಾಯಿಂಟಿಂಗ್ ಡಿವೈಸ್. ಅಂದರೆ ಪಾಯಿಂಟ್ ಅಂದರೆ ಯಾವ ಲೊಕೇಶನ್, ಯಾವ ಜಾಗ ಬೇಕು ಆವ ಜಾಗದಲ್ಲಿ ಸೆಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟ್ ಮೌಸ್ ಅನ್ನೋದೇನಪ್ಪ ಅಂದರೆ ಡ್ರಾಯಿಂಗ್ಸು ಅಥವಾ ನಿಮಗೇನೋ ಸ್ಕೆಚ್ ಮಾಡೋದಕ್ಕೆ ಮೌಸು ಯೂಸ್ ಮಾಡ್ತೀವಿ. ಇದು ಒಂದು ಕಂಪ್ಯೂಟರ್ನ ಕಾಮನ್ ಇನ್ಫಾರ್ಮೇಷನ್, ಅಂದರೆ ಕಂಪ್ಯೂಟರ್ನ ಜನರಲ್ ಇನ್ಫಾರ್ಮೇಷನ್, ಅಂದರೆ ಕಂಪ್ಯೂಟರ್ನಲ್ಲಿ ಇರುವಂಥ ಒಂದು ಮಾಹಿತಿ, ಆಯಿತಾ. ನೆಕ್ಸ್ಟ್ ಕಂಪ್ಯೂಟರಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ? ಕಂಪ್ಯೂಟರ್ ಅಂದರೆ ನಿಮಗೆ ಹೇಳಿದೆ ಎಲೆಕ್ಟ್ರಾನಿಕ್ ಡಿವೈಸ್. ಬರೀ ಎಲೆಕ್ಟ್ರಾನಿಕ್ ವಸ್ತುಗಳ ಕೆಲಸ ಮಾಡುತ್ತಾ? ಖಂಡಿತ ಕೆಲಸ ಮಾಡಲ್ಲ. ಇದರಿಂದ ಒಂದು ದೊಡ್ಡ ಕಾನ್ಸೆಪ್ಟ್ ಇದೆ, ಅಂದರೆ ದೊಡ್ಡ ವಿಷಯನೇ ಇದೆ. ಯಾವ ರೀತಿ, ಹೇಗೆ, ಎಲ್ಲಿ, ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ, ಅದು ಯಾರು ಅಂತ ಕೂಡ ನಾವು ಡಿಸ್ಕಸ್ ಮಾಡೋಣ. ಈಗ ಕಂಪ್ಯೂಟರ್ ಅಂತ ಒಂದು ಚಿಕ್ಕ ಡೆಫಿನೇಷನ್ ಅರ್ಥ ಆಯ್ತಾ? ಒಂದು ತಲೆಗೆ ಐಡಿಯಾ ಬಂದ ಕಂಪ್ಯೂಟರ್ ಅಂದರೆ ಇನ್ನೊಂದ್ಸರಿ ಹೇಳಿ. ಕಂಪ್ಯೂಟರ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್. ಅದರಲ್ಲಿ ಏನಿರುತ್ತೆ? ಇಟ್ಸ್ ಕಂಟೈನ್ಸ್ ಮಾನಿಟರ್, ಸಿ ಪಿ ಯು, ಕೀಬೋರ್ಡ್, ಮೌಸ್. ಏನು ಕಂಪ್ಯೂಟರ್ ಡೆಫಿನೇಷನ್ ಏನಪ್ಪ ಅಂದರೆ ಯಾರ್ಯಾರು ಕೇಳ್ತಾರೆ, ಏನು ಕಂಪ್ಯೂಟರ್ ಅಂತ ಹೇಳ್ತೀರಾ? ಕಂಪ್ಯೂಟರ್ ಇಸ್ ಎ electronic device used for the function, ಅಂದರೆ ಕೆಲಸ ಮಾಡೋಕ್ಕೆ ಬಳಸುವಂಥ ಒಂದು ಎಲೆಕ್ಟ್ರಾನಿಕ್ ಸಾಧನವನ್ನು ನಾವು ಎಂತ ಕರಿತೀವಿ? ಕಂಪ್ಯೂಟರ್ ಅಂತ ಕರಿತೀವಿ. ಈ ಕಂಪ್ಯೂಟರ್ನಲ್ಲಿರುವಂಥ ಭಾಗಗಳು ಯಾವುವು? ಒಂದು ಮಾನಿಟರು, ಒಂದು ಸಿ ಪಿ ಯು, ಒಂದು ಕೀಬೋರ್ಡು, ಒಂದು ಮೌಸ್. ಇಷ್ಟು ಕೂಡ ಬೇಸಿಕ್, ಅಂದರೆ ಕಾಮನ್ ಆಗಿ ಮುಖ್ಯವಾಗಿ ಬೇಕಾದಂಥ ವಸ್ತುಗಳು. ಈ ಮೂರು ಇದ್ದರೆ ಮಾತ್ರ ಕಂಪ್ಯೂಟರ್ ವರ್ಕ್ ಆಗುತ್ತೆ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ, ಆಯಿತಾ. ಹಾಗಾದರೆ ಬರೀ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಇದ್ರೇ ಕೆಲಸ ಆಗುತ್ತಾ? ಆಗಲ್ಲ. ಇದಕ್ಕೆ ಇನ್ನೊಬ್ಬ ವ್ಯಕ್ತಿ ಬೇಕಾಗುತ್ತೆ. ಅದ್ಯಾರು ಅಂತ ನಾವೀಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಕಂಪ್ಯೂಟರ್ ಡೆಫಿನಿಷನ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಈಗ ನಾವು ಕಂಪ್ಯೂಟರ್ ಅಂದರೆ ಏನು, ಕಂಪ್ಯೂಟರಲ್ಲಿ ಇರುವಂಥ ಸಾಧನಗಳು ಏನು ಕೆಲಸ ಮಾಡುತ್ತೆ, ಮತ್ತು ಕಂಪ್ಯೂಟರ್ಲಿ ಯಾವ ರೀತಿ ನಾವು ಕೆಲಸವನ್ನು ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಇದನ್ನ ಇಂಗ್ಲೀಷಲ್ಲೂ ಮಾತಾಡ್ತೀನಿ, ಕನ್ನಡದಲ್ಲೂ ಮಾತಾಡ್ತೀನಿ. ಎಲ್ಲ ಪದಗಳು ಕೂಡ ಕನ್ನಡದಲ್ಲಿ ಇರಲ್ಲ. ಅದರಿಂದ ನಾವು ಯಾವ್ದು ಅರ್ಥ ಆಗಲ್ಲ ಅದನ್ನು ಕೇಳಿ, ಅದನ್ನು ಕನ್ನಡದಲ್ಲಿ ನಾನು ಮೆಸೇಜ್ ಮಾಡ್ತೀನಿ ಅಥವಾ ಇಳಿಸ್ತೀನಿ, ಆಯಿತಾ. ಕಂಪ್ಯೂಟರ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್. ಎಲೆಕ್ಟ್ರಾನಿಕ್ ಡಿವೈಸ್ ಅಂದ್ರೆ ಏನಪ್ಪ? ಎಲೆಕ್ಟ್ರಾನಿಕ್
ಡಿವೈಸ್. ಎಲೆಕ್ಟ್ರಾನಿಕ್ ಡಿವೈಸ್ ಅಂದರೆ ಒಂದು ಸಾಧನ, ಎಲೆಕ್ಟ್ರಾನಿಕ್ ಸಾಧನ ಅರ್ಥ ಆಯ್ತಾ. ಈಗ ನಾನು ಫಸ್ಟ್ ಕಂಪ್ಯೂಟರ್ ಬರ್ತೀನಿ, ಕಂಪ್ಯೂಟರ್ ನೋಡ್ತೀನಿ, ಅವಾಗ ಏನು ಕಾಣುತ್ತೆ, ಈ ಥರ ಒಂದು ಬಾಕ್ಸ್ ಕಾಣುತ್ತೆ. ಇದನ್ನ ನೀವು ಏನು ಟಿವಿ ಥರ ಇದೆ ಕಣ ಅಂತ ಅನ್ಕೊಂತೀರಾ. ನೆಕ್ಸ್ಟ್ ಅದ್ರ ಪಕ್ಕ ಈ ಥರ ಉದ್ದಕ್ಕೆ ಒಂದು ಬಾಕ್ಸ್ ಇರುತ್ತೆ. ಅದಾದ್ಮೇಲೆ ಏನಿರುತ್ತೆ ಹೇಳಿ ಹೇಗೆ, ಅದಾದ್ಮೇಲೆ ಏನಿರುತ್ತೆ ಈ ಥರ ಒಂದು ಇರುತ್ತೆ. ಇದರಲ್ಲಿ ಎ ಬಿ ಸಿ ಡಿ ಅಂತ ಏನೇನೋ ಇರುತ್ತೆ, ಆಮೇಲೆ ಕೀಸ್ ಅಂತ ಕರಿತೀರಾ. ಅದಾದ್ಮೇಲೆ ಇನ್ನೊಂದು ಏನಿರುತ್ತೆ ಓಕೆನಾ. ಈ ತರ ಒಂದು ಟಿವಿ ತರ ಕಾಣ್ತಾ ಇದ್ದಿಲ್ಲ, ಇದನ್ನ ಕಂಪ್ಯೂಟರ್ ಅಲ್ಲಿ ಮಾನಿಟರ್ ಅಂತ ಕರೀತಾರೆ. ಓಕೆನಾ. ಈ ತರ ಒಂದು ಡಬ್ಬ ತರ ಕಾಣುತ್ತೆ, ಇಲ್ಲೊಂದು ಬಟನ್ ಇರುತ್ತೆ, ಕೆಲವು ಕಡೆ ಇಲ್ಲಿರುತ್ತೆ, ಕೆಲವು ಕಡೆ ಇಲ್ಲಿರುತ್ತೆ. ಇದು ಆನ್ ಮತ್ತೆ ಆಫ್ ಮಾಡೋ ಬಟನ್, ಕರೆಂಟ್ ಆನ್ ಮಾಡಿ. ಇಲ್ಲೊಂದು ಈ ತರ ಒಂದು ಬಾಕ್ಸ್ ಇರುತ್ತೆ, ಇಲ್ಲೊಂದು. ಓಕೆನಾ. ಈ ತರ ಬರೀತಾ ಇದ್ದೀವಿ, ಆಮೇಲೆ ಏನೇನಂತ ಡಿಸ್ಕಸ್ ಮಾಡುತ್ತೆ ಕೀಬೋರ್ಡ್. ಈ ಮಾನಿಟರ್ ಏನು ಮಾಡುತ್ತೆ, ಇನ್ಫಾರ್ಮೇಷನ್ನ ಡಿಸ್ಪ್ಲೇ. ಮಾನಿಟರ್ ಒಂದು ಡಿವೈಸ್, ಅದೇನು ಮಾಡುತ್ತೆ, ಇನ್ಫಾರ್ಮೇಷನ್ನ ಡಿಸ್ಪ್ಲೇ ಮಾಡುತ್ತೆ. ನಾನು ಇಂಗ್ಲೀಷಲ್ಲಿ ಹೇಳ್ತೀವಿ, ಮಾನಿಟರ್ ಇಸ್ ಎ ಡಿವೈಸ್, ಇಟ್ ಡಿಸ್ಪ್ಲೇ ದ ಇನ್ಫಾರ್ಮೇಷನ್. ಮಾನಿಟರ್ ಅಂದರೆ ಹೇಳ್ತೀರಾ, ಮಾನಿಟರ್ ಒಂದು ಸಾಧನ, ಅದು ಮಾಹಿತಿಯನ್ನು ಡಿಸ್ಪ್ಲೇ ಮಾಡುತ್ತೆ. ಅದನ್ನು ಹೇಳ್ತೀವಿ, ಮಾನಿಟರ್ ಒಂದು ಟಿವಿ ತರ ಒಂದು ಡಿಸ್ಪ್ಲೇ ಅಂದರೆ ತೋರ್ಸೋದಕ್ಕೆ ಯೂಸ್ ಮಾಡುತ್ತೆ, ಅಷ್ಟೇ, ಏನು ಮಾಡೋದು ಆಯ್ತಾ. ಇನ್ನು ಪಕ್ಕ ಈ ಥರ ಒಂದು ಇರುತ್ತಲ್ಲ, ಇದನ್ನ ನಾವು ಸಿ ಪಿ ಯು ಅಂತ ಕರಿತೀವಿ. ಸಿ ಪಿ ಯು ಅಂದ್ರೆ ಏನೋ ಒಂದು ಸಾಧನ, ಅದನ್ನ ಏನು ಅಂತ ಹೇಳ್ತಾರೆ, ಸಿ ಅಂದರೆ ಸೆಂಟ್ರಲ್, ಪಿ ಅಂದರೆ ಪ್ರೋಸೆಸ್, ಯು ಅಂದರೆ ಈಗ ಸಿ ಪಿ ಅಂದರೆ ಸೆಂಟ್ರಲ್ ಪ್ರೋಸೆಸ್ ಯೂನಿಟ್ ಅಂತ ಕರೀತಾರೆ ಆಯ್ತಾ. ನೆಕ್ಸ್ಟ್ ಇಲ್ಲೊಂದು ಬಾಕ್ಸ್ ತರ ಇದೆಯಲ್ಲ, ಇದನ್ನ ಸಿ ಡಿ ಡ್ರೈವ್ ಅಂದರೆ ಸಿ ಡಿ ಹಾಕೋ ಜಾಗ ಸಿಂಪಲ್ ಆಗಿರುತ್ತೆ ಆಯ್ತಾ, ಇದಕ್ಕೆ ಸಿ ಡಿ ಹಾಕೋ. ನೆಕ್ಸ್ಟ್ ಇಲ್ಲಿದೆಲ್ಲ ಇದರಲ್ಲಿ ಎ ಬಿ ಸಿ ಅಂತ ಇರೋದ್ರಿಂದ ನಿಮಗೆಲ್ಲ ಗೊತ್ತಿರುತ್ತೆ ಅಂತ ಕರಿತೀವಿ, ಕೀಬೋರ್ಡ್ ಅಂತ ಕರಿತೀವಿ, ಕೀಬೋರ್ಡ್ ಆಯ್ತಾ. ನೆಕ್ಸ್ಟ್ ಇದು ಮೌಸ್. ಮೌಸ್ ಅಂದ್ರೆ ಇದು ಒಂದು ಕಂಪ್ಯೂಟರ್ ಅಲ್ಲಿ ಬರೋ ಅಂತ ಎಲೆಕ್ಟ್ರಾನಿಕ್ ಡಿವೈಸ್. ಮೌಸ್ ಅಂದ್ರೆ ಮಲ್ಲಿರೋ ಹಿಡಿ ಅಂತ ತಿಳ್ಕೊಂಬಿಡಿ, ಇದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್. ಈಗ ಕಂಪ್ಯೂಟರ್ ಅಂದ್ರೆ ಏನಿದೆ, ನಿಮಗೆ ಈಗ ಒಂದು ಐಡಿಯಾ ಬರುತ್ತೆ. ಕಂಪ್ಯೂಟರ್ ಅಂದ್ರೆ ಇಷ್ಟು ಜನ ಇರ್ತಾರೆ, ಯಾರು ಮೊದಲನೇದು ಮಾನಿಟರು, ಇನ್ಫಾರ್ಮೇಷನ್ ಡಿಸ್ಪ್ಲೇ ಮಾಡೋದಕ್ಕೆ. ಸಿ ಪಿ ಯು ಅಂದರೆ ಸೆಂಟ್ರಲ್ ಪ್ರೋಸೆಸ್ ಯೂನಿಟ್ ಅಂತ ಇರುತ್ತೆ. ಆಮೇಲೆ ಒಂದು ಕೀಬೋರ್ಡ್ ಇರುತ್ತೆ, ಒಂದು ಮೌಸ್ ಆಯ್ತಾ. ಇದನ್ನೇ ಇಂಗ್ಲೀಷಲ್ಲಿ ಹೆಂಗಪ್ಪ ಹೇಳೋದು ಅಂದರೆ, ಕೀಬೋರ್ಡ್ ಅದ ದ ಕಂಪ್ಯೂಟರ್ ಕಂಟೈನ್ಸ್ ಮಾನಿಟರ್, ಸಿ ಪಿ ಯು, ಕೀಬೋರ್ಡ್, ಮೌಸ್. ದ ಕಂಪ್ಯೂಟರ್ ಕಂಟೈನ್ಸ್ ಅಂದರೆ ಇದು ಅಂತ ನಾವು ಹೇಳ್ಬೋದು, ಸೊ ಕಂಪ್ಯೂಟರ್ ಹ್ಯಾವ್ ಅಂತ ನಾವು ಹೇಳ್ಬೋದು ಆಯ್ತಾ. ಕಂಪ್ಯೂಟರ್ ಹ್ಯಾವ್ ಮಾನಿಟರ್, CPU, keyboard, mouse ಆಯ್ತಾ. ನೆಕ್ಸ್ಟ್ ಮಾನಿಟರ್ ಅಂದ್ರೆ ಏನು, ಮಾನಿಟರ್ ಇಸ್ ನಥಿಂಗ್ ಬಟ್ ಡಿಸ್ಪ್ಲೇ ದ ಇನ್ಫಾರ್ಮೇಷನ್ ಆನ್ ದ ಸ್ಕ್ರೀನ್. ಸ್ಕ್ರೀನ್ ಮೇಲೆ ಮಾಹಿತಿಯನ್ನ ಡಿಸ್ಪ್ಲೇ ಮಾಡೋದನ್ನ ನಾವು ಅಂತ ಕರಿತೀವಿ, ಮಾನಿಟರ್ ಅಂತ ಕರಿತೀವಿ. ಮಾನಿಟರ್ ಅಂದ್ರೆ ಹೇಳ್ತೀರಾ, ಒಂದು ಇನ್ಫಾರ್ಮೇಷನ್ನ ಡಿಸ್ಪ್ಲೇ ಮಾಡೋಂಥದ್ದನ್ನ ನಾವು ಮಾನಿಟರ್ ಅಂತ ಕರಿತೀವಿ. ನೆಕ್ಸ್ಟ್ ಅದು ಪಕ್ಕ ಇರೋದು ಯಾವುದು, ಬಾಕ್ಸ್ ಅಲ್ಲ, ಸಿ ಪಿ ಯು ಅಂದ್ರೇನು, ಸೆಂಟ್ರಲ್ ಪ್ರೋಸೆಸ್ ಯೂನಿಟ್. ಏನಪ್ಪ ಸಿ ಪಿ ಯು ಅಂದರೆ, ಇದು ಒಂದು ಸೆಂಟ್ರಲ್ ಪ್ರೋಸೆಸ್ ಯೂನಿಟ್. ಇದನ್ನ ಸಿಂಪಲ್ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಏನಪ್ಪ ಅಂದರೆ, ಇದು ಇಡೀ ಕಂಪ್ಯೂಟರ್ನ ಕಂಟ್ರೋಲ್ ಮಾಡೋದು, ಕಂಪ್ಯೂಟರ್ನ ಕೆಲಸವನ್ನ ನೋಡ್ಕೊಳ್ಳೋಂಥ ಒಂದು ಯೂನಿಟ್ ಅಂದರೆ ಒಂದು ಭಾಗ. ಈ ಭಾಗದಿಂದನೇ ಇಡೀ ಕಂಪ್ಯೂಟರ್ನ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತೆ. ಓಕೆ, ಏನು ಹೇಳಿದೆ, ಕಂಪ್ಯೂಟರ್ ಒಂದು ಡಿವೈಸ್ ಅಂತ ಹೇಳಿದೆ. ಕಂಪ್ಯೂಟರ್ ಡಿವೈಸ್ ಅಂತ ಹೇಳಿದ್ರೆ ವಸ್ತು ಅಂತ ಹೇಳಿದೆ. ಈ ಕಂಪ್ಯೂಟರ್ ಒಂದು ಡಿವೈಸ್ ಅಂತ ಹೇಳಿದ್ನಲ್ಲ, ವಸ್ತು. ಈ ವಸ್ತು ತನ್ನ
ತಾನೇ ಕೆಲಸ ಮಾಡಂತ ಶಕ್ತಿ ಅಥವಾ ಸಾಮರ್ಥ್ಯ ಇರಲ್ಲ. ಡಿವೈಸ್ ಅಂದ್ರೆ ವಸ್ತು ಅಂತಲ್ವಾ, ಇದು ಒಂದು ಡಿವೈಸ್ ನೋಡಿ, ಇದೊಂದು ಚಾಪೀಸ್ ಅಂದ್ರೆ ಚಾಪೀಸ್ ಅನ್ನೋದು ಒಂದು ವಸ್ತು ಆಯ್ತಾ. ಇದು ತನ್ನಕ್ಕೆ ತಾನೇ ಕೆಲಸ ಮಾಡುತ್ತಾ ಚಾಪೀಸ್ ಮಾಡಲ್ಲ, ಇದನ್ನ ಯಾರೋ ಇಟ್ಕೊಂಡು ಬರೆದ್ರೆ ಮಾತ್ರ ಅದು ಕೆಲಸ ಮಾಡುತ್ತೆ. ಅದೇ ರೀತಿ ಕಂಪ್ಯೂಟರ್ ಅಲ್ಲಿ ನೋಡಿ, ಕಂಪ್ಯೂಟರ್ ಅಲ್ಲಿ 3 ಜನ ಇಂಪಾರ್ಟೆಂಟ್ ಅಂದ್ರೆ ದೇರ್ ಆರ್ 3 ಪೀಪಲ್ಸ್ ಇನ್ವಾಲ್ವ್ಡ್ ಇನ್ ದ ಕಂಪ್ಯೂಟರ್. ಒಂದು ಕಂಪ್ಯೂಟರ್ ಡಿವೈಸ್, ಈ ಡಿವೈಸ್ ಅಲ್ಲಿ ಇಬ್ರು ಬರ್ತಾರೆ. ಯಾರಪ್ಪ ಅಂದ್ರೆ ಮೊದಲನೇದು ಹಾರ್ಡ್ವೇರ್, ಎರಡನೇದು ಸಾಫ್ಟ್ವೇರ್, ಮೂರನೇದು ಯೂಸರ್. ಕಂಪ್ಯೂಟರ್ ಎಷ್ಟು ಜನ ಬರ್ತಾರೆ? 3 ಜನ ಬರ್ತಾರೆ. ಅಂದ್ರೆ ಕಂಪ್ಯೂಟರ್ ಹ್ಯಾವ್ 3 ಕ್ಯಾಟಗರೀಸ್, 3 ಯೂಸರ್ಸ್. ಯಾವುದು? ಒಂದು ಹಾರ್ಡ್ವೇರ್ ಅಂತ ಬರುತ್ತೆ, ಒಂದು ಸಾಫ್ಟ್ವೇರ್ ಅಂತ ಬರುತ್ತೆ, ಒಂದು ಯೂಸರ್ ಅಂತ ಬರುತ್ತೆ. ಹಾರ್ಡ್ವೇರ್ ಅಂಗಡಿ ಅಂತ ಎಲ್ಲ ಕಡೆ ನೋಡಿರ್ತೀರ, ಅದು ಪೈಪು ಅಂತೆಲ್ಲ ಮಾಡ್ತಿರ್ತಾರಲ್ಲ, ಅದನ್ನ ಹಾರ್ಡ್ವೇರ್ ಅಂಗಡಿ. ಹಾರ್ಡ್ವೇರ್ ಅಂದ್ರೆ ಏನಪ್ಪ? ಹಾರ್ಡ್ವೇರ್ ಅಂದ್ರೆ ಕಣ್ಣಿಂದ ನೋಡ್ಬೋದು, ಕಣ್ಣಿಂದ ಮುಟ್ಬೋದು ಅಂತ ವಸ್ತುನ ನಾವೇನಂತ ಕರಿತೀವಿ? ಹಾರ್ಡ್ವೇರ್ ಅಂತ ಕರಿತೀವಿ. ಹಾರ್ಡ್ವೇರ್ ಡಿವೈಸ್ ಅಂದ್ರೆ ಏನು? ಹಾರ್ಡ್ವೇರ್ ಡಿವೈಸ್ ಅಂದ್ರೆ ನೋಡಿ, ಹಾರ್ಡ್ವೇರ್ ಏನು? ಹಾರ್ಡ್ವೇರ್ ಅಂದ್ರೆ ಒಂದು ಈಸಿಯೇ ಡಿವೈಸ್. ಹಾರ್ಡ್ವೇರ್ ಅಂದ್ರೆ ಒಂದು ಡಿವೈಸ್. ವಿ ಕ್ಯಾನ್ ಟಚ್ ದ ಡಿವೈಸ್. ನಾವು ಟಚ್ ಮಾಡಿ ನೋಡ್ಬೋದು ಅಂತ ವಸ್ತು ನಾವೇಂತ ಕರಿತೀವಿ? ಹಾರ್ಡ್ವೇರ್. ಎಕ್ಸಾಂಪಲ್ ನಾನು ಅವಾಗ ಹೇಳಿದೆ, ಯಾವ್ಯಾವ ಕಣ್ಣಿಗೆ ಕಾಣುತ್ತೆ ನೋಡ್ಬೋದು. ನೋಡ್ಬೇಕಂದ್ರೆ ಕಣ್ಣಿಗೆ ಕಾಣಬೇಕು, ಅವಾಗ ನಾವು ಟಚ್ ಸಾಧ್ಯ. ಯಾವುದು? ಮಾನಿಟರ್ ಆಗ್ಬೋದು, ಮೌಸ್ ಆಗ್ಬೋದು, ಅಥವಾ ಕೀಬೋರ್ಡ್ ಆಗ್ಬೋದು, CPU. ಅಂದ್ರೆ ಕಣ್ಣಿಂದ ನೋಡ್ಬೋದು, ಆ ವಸ್ತುವನ್ನ ಮುಟ್ಬೋದು ಅಂತ ವಸ್ತುಗಳನ್ನ ನಾವೇಂತ ಕರಿತೀವಿ? ಹಾರ್ಡ್ವೇರ್ ಡಿವೈಸಸ್ ಅಂತ ಕರಿತೀವಿ. ಹಾರ್ಡ್ವೇರ್ ಡಿವೈಸಸ್ ಅಂದ್ರೆ ಏನು? ಕಣ್ಣಿನಿಂದ ನೋಡಿ ಮುಟ್ಟುವಂತ ಡಿವೈಸ್ ನಾವು ಹಾರ್ಡ್ವೇರ್ ಡಿವೈಸ್ ಅಂತ